ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿದು ಹ್ಯಾಮ್ಸ್ಟಾರ್ ಕಾಂಬ್ಯಾಟ್ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ನಮಗೂ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಏನು ಸರ್ ಹ್ಯಾಮ್ಸ್ಟಾರ್ ಕಾಂಬ್ಯಾಟ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಅಂತೇಳಿ. ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಹ್ಯಾಮ್ಸ್ಟಾರ್ ಕಾಂಬ್ಯಾಟ್ ಅಂದ್ರೆ ಈಗ ಇದೊಂದು ಕ್ರಿಪ್ಟೋ ಪ್ರಾಜೆಕ್ಟ್ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಓಕೆನಾ. ಇದು ನಿಮ್ಗೆ ಈಗ ಆಲ್ರೆಡಿ ಗೇಮ್ ತರ ಇದೆ. ನೀವು ಇದನ್ನ ಕ್ಲಿಕ್ ಮಾಡಿ 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 ಮಿಲಿಯನ್ಸ್ ಗಟ್ಲೆ ಕಾಯಿನ್ ಗಳನ್ನ ಕನ್ವರ್ಟ್ ಡಾಲರ್ ಮಾಡಿಕೊಂಡು ಡಾಲರ್ ಅದು ಲೀಸ್ಟಿಂಗ್ ಆದ ನಂತರ, ಓಕೆನಾ. ಲೀಸ್ಟಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಉದಾಹರಣೆ ಕೊಡ್ತೀನಿ. ನಿಮ್ಗೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಅಂತ ಎರಡು ಇರುತ್ತೆ, ಓಕೆನಾ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಯಾವುದೇ ಶೇರ್ ಬರೋದಕ್ಕಿಂತ ಮೊದಲು ಅದು ನಿಮ್ಗೆ ಈಗ ಕಂಪನಿಯವನು ಎಲ್ಲಾರ ಹತ್ರ ಬಂಡವಾಳವನ್ನ ತಗೊಂಡು ಅವನ ಕಂಪ್ನಿಗೆ ಅವನ ಒಂದು ಓನ್ ಇನ್ವೆಸ್ಟ್ಮೆಂಟ್ ಸಾಕಾಗದೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಕಂಪನಿಗೆ ತಗೊಂಡು ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಚೇಂಜ್ ಥ್ರೂ ಲಿಸ್ಟಿಂಗ್ ಅನ್ನ ಮಾಡ್ತಾನೆ, ಓಕೆನಾ. ಲಿಸ್ಟಿಂಗ್ ಮಾಡಿದ್ಮೇಲೆ ಅದೇ ಶೇರ್ ಅನ್ನ ಇನ್ನೊಬ್ರು ಬರೋದು ತಗೊಳ್ಳೋದು ಮಾಡ್ತಾ ಇರ್ತಾರೆ, ಓಕೆನಾ. ಅವೇ ಶೇರ್ಗಳನ್ನೇ ಆನ್ಲೈನ್ ನಲ್ಲಿ ಬೈ ಸೆಲ್ ಮಾಡ್ತಾರೆ. ಅದೇ ರೀತಿ ಕ್ರಿಪ್ಟೋ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಕ್ರಿಪ್ಟೋದಲ್ಲಿ ರಿಸ್ಕ್ ಜಾಸ್ತಿ, ಓಕೆನಾ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಸ್ಟಾರ್ಟಿಂಗ್ ಯಾರು ಕ್ರಿಯೇಟ್ ಮಾಡಿರ್ತಾರಲ್ಲ ಅವರು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ ರೇಟ್ ಫುಲ್ ಬಿದ್ದೋಗ್ಬಿಟ್ಟಿರುತ್ತೆ, ತಗೊಳ್ಳೋರು ಇರೋಲ್ಲ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಈ ರೀತಿ ಸಮಸ್ಯೆಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬರುತ್ತೆ. ಬಟ್ ನಾವು ಅದನ್ನ ನಮ್ಮ ಯಾವುದೇ ವೀಕ್ಷಕರಿಗೂ ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ರೆಕಮೆಂಡೇಶನ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ. ಇದು ಕೂಡ ಅದೇ ರೀತಿ ಪ್ರಾಜೆಕ್ಟ್. ನಿಮ್ಗೆ ಈಗ ಕಾಯಿನ್ಗಳನ್ನ ನೀವು ಹೆಚ್ಚು ಕಾಯಿನ್ಗಳನ್ನ ಪಡ್ಕೊಂಡು ಅದನ್ನ ನೀವು ಇಂಡಿಯನ್ ರುಪಿಗೆ ಆಮೇಲೆ ಲಿಸ್ಟ್ ಆದ್ಮೇಲೆ ಕನ್ವರ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಗೋಬಹುದು ಅಂತ ಹೇಳಿ ಸಾಕಷ್ಟು ಕಡೆ ಹರಿದಾಡ್ತಾ ಇದೆ. ಇದನ್ನ ಜನ ನೋಡ್ಬಿಟ್ಟು ಈ ಗೇಮ್ ಅನ್ನ ಮೊಬೈಲ್ ನಲ್ಲಿ ಓಪನ್ ಮಾಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ ಕ್ಲಿಕ್ ಮಾಡಕ್ಕೂ ಒಂದ್ ಕಾಯಿನ್ ಅಂತ ಹೇಳಿ ಕಾಯಿನ್ ಸಂಖ್ಯೆ ಏರ್ತಾ ಹೋಗುತ್ತೆ. ಕೆಲವರು ಇದನ್ನ ಮಿಲಿಯನ್ ಕೋಟಿಗಟ್ಟಲೆ ಕಾಯಿನ್ಗಳನ್ನ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ನನ್ನ ರೆಕಮೆಂಡೇಶನ್ ಸಿಂಪಲ್ ಆಗಿ ಹೇಳ್ತೀನಿ, ಯಾವುದು ನಿಮ್ಗೆ ಕ್ಲಿಕ್ ಮಾಡಿದ ತಕ್ಷಣ ಹಣ ಬರುವಂತ ಸ್ಕೀಮ್ಗಳು ಯಾವುದೇ ಕೂಡ ವರ್ಲ್ಡ್ ಅಲ್ಲಿ ಇಲ್ಲ, ಓಕೆನಾ. ಹಾಗಾಗಿ ಇಂಥ ವಿಷಯಗಳನ್ನ ನೀವು ತಲೆಗೆ ಹಚ್ಕೊಂಡು ಇದನ್ನೇ ಮಾಡ್ತಾ ಕೂರ್ಬೇಡಿ. ಖಂಡಿತವಾಗ್ಲೂ ಇವೆಲ್ಲ ವರ್ಕೌಟ್ ಆಗಲ್ಲ. ನಿಮ್ಗೆ ಏನಾದ್ರೂ ಕಿವಿಗೆ ಬಿದ್ದಿದ್ರೆ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ನನಗೆ ಗೊತ್ತಿರೋ ಅಷ್ಟೇ ಇನ್ಫಾರ್ಮೇಶನ್ ನಿಮ್ಗೆ ಹೇಳಿದ್ದೀನಿ. ಈ ರೀತಿ ಗೇಮ್ಗಳಲ್ಲಿ ನೀವು ಏನೋ ಒಂದು ಟೈಮ್ ಪಾಸಿಗೋ ಎಲ್ಲೋ ಲಿಂಕ್ ಇದ್ರೆ ಕಳಿಸಿ ಸರ್ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇದು ಟೈಮ್ ಪಾಸ್ ಹೋಗಿ ಆಮೇಲೆ ಫುಲ್ ಟೈಮ್ ಆಗಿ ಇದನ್ನೇ ಮಾಡ್ತಾ ಕೂತ್ರು ನಿಮ್ಗೆ ಯಾರು ಕೊಡ್ತಾರೆ, ಯಾವಾಗ ಕನ್ವರ್ಟ್ ಆಗುತ್ತೆ, ಯಾವಾಗ ಲೀಸ್ಟ್ ಆಗುತ್ತೆ ಫಸ್ಟ್, ಓಕೆನಾ. ಕ್ರಿಪ್ಟೋದಲ್ಲಿ ಯಾವಾಗ ಲೀಸ್ಟ್ ಆಗುತ್ತೆ, ಆಮೇಲೆ ನಿಮಗೆ ಯಾವಾಗ ಇದು ಇಂಡಿಯನ್ ರುಪಿ ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆದ್ರೂ ನಿಮ್ಗೆ ಯಾವ ರೇಷಿಯೋದಲ್ಲಿ ಕನ್ವರ್ಟ್ ಆಗುತ್ತೆ, ಇದ್ರ ಬಗ್ಗೆ ಯಾವಾಗ ಮಾಡ್ತೀವಿ ಅಂತ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಇದನ್ನ ಯಾಕೆ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ, ಓಕೆನಾ. ಹಾಗಾಗಿ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಇದರಲ್ಲಿ ಅರ್ನಿಂಗ್ ಮಾಡ್ಬೋದಾ ಇಲ್ಲ ಅನ್ನೋದನ್ನ ನಿಮಗೆ ಕ್ಲಾರಿಫಿಕೇಶನ್ ಹೇಳಿದ್ದೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಕ್ಲಾರಿಫಿಕೇಶನ್ ಹೇಳಿದ್ದೀನಿ. ಬಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಇದನ್ನ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಯಾರಿಗೂ ಗೊತ್ತಿಲ್ಲ, ಓಕೆನಾ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಹೇಳೋದು ಇಂಥವುಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇರೋದು ಇದು ಯೂಸ್ಫುಲ್ ಆಗಿದ್ರೆ, ನೀವೇನಾದ್ರೂ ಕೇಳ್ಪಟ್ಟಿದ್ರೆ ಇದನ್ನ ಇದೇ ರೀತಿ ಫಾಲೋ ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.